ಹುಬ್ಬಳ್ಳಿಯಲ್ಲಿ ಕಟ್ಟಡಕ್ಕೆ ವಿರೋಧದ ಕೂಗು, ಅಧಿಕಾರಿಗಳ ವಿರುದ್ಧ ಜನರು ಗರಂ. ಹುಬ್ಬಳ್ಳಿಯ ಡೆನಿಸನ್ಸ್ ಹೋಟೆಲ್ ಎದುರುಗಡೆಯಲ್ಲಿರುವ ಸವಣೂರು ಪ್ಲಾಟ್ನಲ್ಲಿ ನಡೆಯುತ್ತಿರುವ ಕಟ್ಟಡ ನಿರ್ಮಾಣ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಮುಸ್ಲಿಂ ಸಮಾಜದ ಒಬ್ಬರಿಂದ ಮಾರಾಟವಾದ ಈ ಜಾಗೆಯನ್ನ ಅಂಜುಮನ್ ಕಮಿಟಿ ಹೆಸರಿನಲ್ಲಿ ಖರೀದಿ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದ್ದು, ಆ ಜಾಗದಲ್ಲಿ ಮೊದಲು ಮಸೀದಿ ನಿರ್ಮಾಣಕ್ಕೆ ಅನುಮತಿ ಕೇಳಲಾಗಿದ್ದು, ನಂತರ ಸಮುದಾಯ ಭವನ ನಿರ್ಮಾಣಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆಗ ಮಹಾನಗರ ಪಾಲಿಕೆಯಿಂದ ಅನುಮತಿ ಸಿಕ್ಕಿದ್ರೂ ಹಿಂದೂ ಸಮುದಾಯ ಹಾಗೂ ವಿವಿಧ ಹಿಂದೂ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಆ ಅನುಮತಿಯನ್ನ ರದ್ದುಪಡಿಸಲಾಗಿತ್ತು. ಆದರೆ ಇದೀಗ ಅದೇ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಹೊಸದಾಗಿ ಅನುಮತಿ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇದನ್ನು ಕಾನೂನು ಬಾಹಿರ ಕ್ರಮ ಎಂದು ಆರೋಪಿಸಿರುವ ಸ್ಥಳೀಯರು ಮನೆ ಹೆಸರಿನಲ್ಲಿ ಮಸೀದಿ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಹಿಂದೂ ಸಮುದಾಯದವರು ಹಾಗೂ ಸಂಘಟನೆಗಳ ಮುಖಂಡರು ಕಟ್ಟಡ ಕಾಮಗಾರಿಯನ್ನ ತಕ್ಷಣವೇ ನಿಲ್ಲಿಸಿ ನೀಡಿರುವ ಅನುಮತಿಯನ್ನ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸವಣೂರು ಲೇಔಟ್ ಡೆನಿಸನ್ಸ್ ಹೋಟೆಲ್ ಎದುರುಗಡೆ ಇರುವಂತಹ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಒಂದು ಪ್ಲಾಟ್ ಅನ್ನ ಒಂದು ಮುಸ್ಲಿಂ ಸಮಾಜದ ಒಬ್ಬ ಹೊಲದ ಮಾಲಕ ಅವನು ಮುಸ್ಲಿಂ ಸಮುದಾಯಕ್ಕೆ ಒಂದು ಪ್ಲಾಟ್ ಅನ್ನು ಕೊಟ್ಟಿದ್ದಾನೆ. ಆ ಪ್ಲಾಟ್ ಕೊಟ್ಟಿದ್ದ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿ ಮಸೀದಿ, ಮದರ್ಸಾ ಮತ್ತು ಸಮುದಾಯ ಭವನ ಮಾಡಲಿಕ್ಕೆ ಅವ ಕೊಟ್ಟಿರೋದು. ಆದರೆ ಅದನ್ನು ಹೊರತುಪಡಿಸಿ ಕಾರ್ಪೊರೇಷನ್ದವರು ಇವತ್ತು ಅದನ್ನು ಮನೆ ರೆಸಿಡೆನ್ಷಿಯಲ್ ಸಲುವಾಗಿ ಅಂತೇಳಿ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಇದು ಏನು ಮೂಲ ಖರೀದಿ ಮಾಡಿದ್ದು ಇದನ್ನು ಮೂಲ ಅದನ್ನು ವ್ಯತಿರಿಕ್ತವಾಗಿ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಇವತ್ತು ಜಮಾತ್ಗಳೇ ಇರೋದು ಧಾರ್ಮಿಕ ಸಂಸ್ಥೆಗಳನ್ನು ನಡೆಸೋದಕ್ಕಾಗಿ, ಧಾರ್ಮಿಕ ಕಾರ್ಯಗಳನ್ನು ನಡೆಸೋದಕ್ಕಾಗಿ. ಅವನು ಮನೆ ಮಾಡೋದು ಇದನ್ನು ಅವರ ಬಯಲಾದಲ್ಲಿ ಇರೋದಿಲ್ಲ. ಅದನ್ನು ಹೊರತುಪಡಿಸಿ ಇವತ್ತು ಕಾನೂನು ಬಾಹಿರವಾಗಿ ಇದೇನು ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ, ಆ ಕೊಟ್ಟದಂತಹ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಕ್ರಮ ಆಗಬೇಕು. AHL ಸೆಕ್ರೆಟರಿ ಸುನತ್ ವಾಲ್ ಜಮಾತ್ ಅವರು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿದ್ರು ಡಾಲರ್ಸ್ ಕಾಲೋನಿದಲ್ಲಿ. ಅದರಲ್ಲಿ ಸೆಲ್ಲಿಡ್ದಲ್ಲಿ ಅವರು ಬರೆದು ಹಾಕಿದ್ರು ಏನಂತಂದ್ರೆ ಇದು ನಾವು ಮಸೂದಿ ಸಂಬಂಧ ಏನೈತಿ ಇದು ಲ್ಯಾಂಡ್ ಖರೀದಿ ಮಾಡಿವಿ ಅಂತ. ಆಮೇಲೆ ಇವರು ಪರ್ಮಿಷನ್ ತೊಗೊಂಡ್ರು. ಇಲ್ಲಿ ಮೇಜರ್ಲಿ ಏನೈತಿ ನಮ್ಮ ಲೊಕಾಲಿಟಿ ಆರ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ ಅಂತ, ಪೀಸ್ ಆರ್ಮೆಂಟ್ ಡಿಸ್ಟರ್ಬ್ ಆಗುತ್ತೆ ಅಂತ ಎಲ್ಲರೂ ಲೊಕಾಲಿಟಿದವರು ಎಲ್ಲರೂ ಇಲ್ಲಿ ಯಾರು ಇರ್ತಾಯಿದ್ದ ರೆಸಿಡೆಂಟ್ಸ್ ವಾಪಸ್ ಮಾಡಿದ್ದಕ್ಕೆ ಅದು ಏನೈತಿ ರಿಜೆಕ್ಟ್ ಆಯಿತು. ಆಮೇಲೆ ಕಮ್ಯುನಿಟಿ ಹಾಲ್ ಮಾಡೋಣಂತ ಪರ್ಮಿಷನ್ ತೊಗೊಂಡಿದ್ರು ಕಾರ್ಪೊರೇಷನಿಂದ, ಅದು ಪರ್ಮಿಷನ್ ಸಿಕ್ತು. ಮತ್ತೆಲ್ಲರೂ ವಾಪಸ್ ಮಾಡಿದ್ರು, ಮತ್ತು ಅದು ಏನೈತಿ ರಿಜೆಕ್ಟ್ ಆಯಿತು. ಆಮೇಲೆ ಮತ್ತೆ ಇವ್ರು ಏನೈತಿ ಲೈಬ್ರರಿ ಮಾಡೋಣಂತ ಪರ್ಮಿಷನ್ ತೊಗೊಂಡ್ರು, ಮತ್ತೆಲ್ಲರೂ ಏನೈತಿ ಇಲ್ಲಿ ರೆಸಿಡೆಂಟ್ಸ್ ವಾಪಸ್ ಮಾಡಿದ್ದಕ್ಕೆ ಏನೈತಿ ಮತ್ತು ಅದು ರಿಜೆಕ್ಟ್ ಆಯಿತು. ಈಗ ಮತ್ತೆ ಅವರು ಹೊಸದಾಗಿ 2025ದಲ್ಲಿ ಸೆಪ್ಟೆಂಬರ್ 8ದಾಗ ಇವ್ರೇನೈತಿ ರೆಸಿಡೆನ್ಷಿಯಲ್ ಪರ್ಮಿಷನ್ ತೊಗೊಂಡಾರ. ಸೊ ಇಂಟೆನ್ಷನ್ಸ್ ಆರ್ ವೆರಿ ಕ್ಲಿಯರ್ that they want to come up with a mosque here in this locality. ಈಗ ಏನೈತಿ ನಾವು ಎಲ್ಲರೂ ಇಲ್ಲಿ ರೆಸಿಡೆಂಟ್ಸ್ ಏನೈತಿ ಪೀಸ್ ಹಾರ್ಮನಿ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವೆಲ್ಲರಿಗೂ ಈಗ ಅಖಂಡ ಆಗಿವಿ. ಏನೈತಿ ಇಲ್ಲಿ ಏನು ಅಂಥದ್ದು ಏನು ರಿಲೀಜಿಯಸ್ ಆ್ಯಕ್ಟಿವಿಟಿ ಬರಬಾರ್ದು. ಇಲ್ಲಿ ಏನೈತಿ ಪೀಸ್ ಆ್ಯಂಡ್ ಹಾರ್ಮನಿ ಬೇಕು. ಇಲ್ಲಿ ರೆಸಿಡೆನ್ಷಿಯಲ್ ಲೊಕಾಲಿಟಿ ಬರೀ ರೆಸಿಡೆನ್ಷಿಯಲ್ ಅಷ್ಟೇ ಇರಬೇಕು. ಪಾಲಿಕೆಯವರು ಏನು ಹೇಳಿದ್ರು? ಈಗ ಇಲ್ಲಿ ಉಪಮೇಯರ್ ಅವರು ಬಂದಿದ್ದರು, ಅವರು DDTP ಅವ್ರಿಗೆ ಮಾತಾಡಿದರು. ಅದ್ರಾಗ ಏನೈತಿ ಕ್ಲಿಯರ್ಲಿ ಹೇಳಿದ್ರು ಅವರು ಸೆಲ್ಲಿಡ್ದಲ್ಲಿ ಏನೈತಿ ಅವ್ರದ್ದು ಏನೈತಿ ಮಸೂದಿ ಅಂತ ಬರ್ದಿದೆ. ಸೊ ಸಚ್ ಆಕ್ಟಿವಿಟಿ ಶುಡ್ ನಾಟ್ ಬಿ ಅಲೌಡ್, ಅದೇನೈತಿ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದ್ರು. ತಮ್ಮ ಹೆಸರು? ಆಮೇಲೆ ರೋಡ್ ಇಲ್ಲಿ ಎಂಕ್ರೋಚ್ ಮಾಡಿದ್ದಾರೆ ಅವರು. ಅದು ರೋಡ್ ಎಂಕ್ರೋಚ್ ಮಾಡಿದ್ರೆ ಶೀಟ್ ಅಂತ ಏನೈತಿ ತೆಗಿಬೇಕು ಅಂತ ಹೇಳಿದ್ರು. ಲೈಬ್ರರಿ ಕಟ್ಟಿದ್ರದ್ದು ಏನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ? ಇದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದು ಅಲೌಡ್ ಇಲ್ಲ ಅಲ್ಲ. ಕಮರ್ಷಿಯಲ್ ಆಕ್ಟಿವಿಟೀಸ್ ಆರ್ ನಾಟ್ ಅಲೌಡ್, ರಿಲಿಜಿಯಸ್ ಆಕ್ಟಿವಿಟೀಸ್ ನಾಟ್ ಅಲೌಡ್. ಈಗ ಅಂತ ಮನಿ ಕಟ್ಟದಂತ ತೊಗೊಳ್ತಾರೆ, ಮಸೀದಿ ಕಟ್ಟದಂತ ಈಗ ಅವ್ರು ರೆಸಿಡೆನ್ಷಿಯಲ್ ಅಂತ ತೊಗೊಂಡಾರ. ಬಟ್ ಇಂಟೆನ್ಸ್ ವೆರಿ ಕ್ಲಿಯರ್ ಅಲ್ಲ. ಸ್ಟಾರ್ಟಿಂಗ್ ಇದೇನೈತೆ ಅವ್ರು ಸೆಲ್ಲಿಡ್ದಾಗ ಬರ್ದಿದೆ. ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಶ್ರೀಧರ್ ಕಲಬುರ್ಗಿ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಮತ್ತು ಸ್ಥಳೀಯರು ಈ ಬಗ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಬಾರದು ಎಂದು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಹುಬ್ಬಳ್ಳಿ.